ನುಗ್ಗೆಕಾಯಿ ಡ್ರೈ ಆಗಿದೆ ನೋಡ್ರಿ, ಎಷ್ಟು ಚೆನ್ನಾಗಿ ಕುದ್ದಿದ್ದು. ಈ ಥರ ಆಗಬೇಕು, ಮೆತ್ತಗೆ, ಸ್ವಲ್ಪ ಮೆತ್ತಗಿರ್ಬೇಕು, ಬಿರುಸಿರಬಾರ್ದು. ಇದರಲ್ಲಿ ಮಸಾಲೆ ಎಲ್ಲ ಕಲಿಬೇಕು, ಈ ಥರ ಅದು ಚೆನ್ನಾಗಿರುತ್ತೆ. ಈ ನುಗ್ಗೆಕಾಯಿ ಸೀಸನ್ ಅಲ್ಲ, ಅದಕ್ಕೋಸ್ಕರ ಮಾಡ್ಕೊಂಡು ತಿನ್ನಿರಿ, ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನುಗ್ಗೆಕಾಯಿ, ಆರೋಗ್ಯಕ್ಕೆ ಒಳ್ಳೆಯದು. ತಿಂದು ನೋಡೋಣವಾ? ತುಂಬ ಚೆನ್ನಾಗಾಗಿದೆ, ಸೂಪರಾಗಾಗಿದೆ ಕಣ್ರಿ. ನುಗ್ಗೆಕಾಯಿ ಡ್ರೈ ಮಾಡ್ತಾಯಿದ್ದೀನಿ. ನುಗ್ಗೆಕಾಯಿ ಮನೆಯಲ್ಲಿ ಜಾಸ್ತಿ ಇದ್ದರೆ ಅದನ್ನು ಈ ಥರ ಡ್ರೈ ಮಾಡಬೇಕು. ಇದನ್ನು ನಾನು ತೊಳೆದು ಕುಚ್ಕೊಂಡಿದ್ದೀನಿ, ಉಪ್ಪು ಹಾಕಿ, ಒಂದು ಸ್ವಲ್ಪ ಉಪ್ಪು ಹಾಕಿ ಕುಚ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಕುಚ್ಕೋಬೇಕು. ಇದಕ್ಕೆ ಸಾಮಗ್ರಿಗಳು: 2 ಟೊಮೆಟೊ, 1 ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು, 2 ಈರುಳ್ಳಿ, ಕೊಬ್ಬರಿ. ಅದಿದೆ, ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ, ಇದಕ್ಕೆ ಒಂದು 1/4 ಸ್ಪೂನ್ ಉಪ್ಪು, ಕರಿಬೇವು ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಇದು ನುಗ್ಗೆಕಾಯಿ ಡ್ರೈ ನಾನು ಮಾಡ್ತಿರೋದು, ನುಗ್ಗೆಕಾಯಿ ಡ್ರೈ. ಇದಕ್ಕೆ ಟೊಮೆಟೊ ಸೇರಿಸ್ತಾ ಇದ್ದೀನಿ. ಒಂದು 2 ನಿಮಿಷ ಬೇಯಬೇಕಿದೆ. ಇದಕ್ಕೆ ಒಂದು 1/4 ಸ್ಪೂನು ಅರಿಶಿಣ, 1 ಸ್ಪೂನ್ ಖಾರ ಪುಡಿ, 1 ಸ್ಪೂನ್ ಆದರೆ ಸಾಕಾಗುತ್ತೆ, 1 ಸ್ಪೂನು ಗರಂ ಮಸಾಲ. ನೆಕ್ಸ್ಟ್ ಇದಕ್ಕೆ ಕೊಬ್ಬರಿ ತುರಿದಿಟ್ಕೊಂಡಿದ್ದೆ, ಕೊಬ್ಬರಿನ ಸಣ್ಣಗೆ. ಇದಕ್ಕೆ ಕೊಬ್ಬರಿ ಹಾಕಿದರೆ ಮಾತ್ರ ಟೇಸ್ಟಾಗಿರುತ್ತೆ, ಅದಕ್ಕೋಸ್ಕರ ಸಣ್ಣಗೆ ತುರಿದಿಟ್ಕೊಂಡಿದ್ದೆ. ಎಷ್ಟು ನುಗ್ಗೆಕಾಯಿನ ತುಂಬ ಚೆನ್ನಾಗಿರುತ್ತೆ. ಈ ನುಗ್ಗೆಕಾಯಿ ಸೀಸನ್ ಅಲ್ಲ, ಜಾಸ್ತಿ ನುಗ್ಗೆಕಾಯಿ ಬರ್ತಿರುತ್ತಲ್ಲ, ಹಂಗೋಸ್ಕರ ಈ ಥರ ಮಾಡ್ಕೊಂಡು ತಿನ್ನಬೇಕು. ಇದಕ್ಕೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ. ಇದು 1 ನಿಮಿಷ ಆದರೆ ಸಾಕು, ಆಗಲೇ ಆಗಿದೆ. ಇದು ಸ್ವಲ್ಪ ಮಸಾಲೆ ಕಲಿಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಆದರೆ ಸಾಕು.